ನಟ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದ್ದಾರೆ ಪೊಲೀಸರು. ಒಂದು ಕಡೆ ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಅವರ ಅರ್ಜಿ ಜಾಮೀನನ್ನ ವಜಾ ಮಾಡಬೇಕು ಅನ್ನುವಂತಹ ವಿಚಾರ, ಮತ್ತೊಂದು ಕಡೆ ಲೈಸೆನ್ಸ್ ಗನ್ ಅನ್ನ ಸರೆಂಡರ್ ಮಾಡಲಿಕ್ಕೆ ಈಗ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಈ ಮೂಲಕ ನಟ ದರ್ಶನ್ಗೆ ಬಿಗ್ ಶಾಕ್ ಅನ್ನ ಕೊಡಲಿಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ನಟ ದರ್ಶನ್ಗೆ ಸದ್ಯಕ್ಕೆ ಕೊಡಲ್ಲ ಲೈಸೆನ್ಸ್ ಗನ್, ಕಾರಣ ಕೊಟ್ಟರೂ ಕೂಡ ಲೈಸೆನ್ಸ್ ಗನ್ ಅನ್ನ ಕೊಟ್ಟಿಲ್ಲ ಪೊಲೀಸರು. ಕೇಸ್ ಮುಗಿಯುವವರೆಗೂ ಕೂಡ ದರ್ಶನ್ಗೆ ಗನ್ ಕೊಡಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಗನ್ ಅನ್ನ ಸರೆಂಡರ್ ಮಾಡಲೇಬೇಕಾದಂತಹ ಸ್ಥಿತಿಯಲ್ಲಿ ದರ್ಶನ್ ಇರುವಂತಹದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಶಾಕ್ ಮೇಲೆ ಶಾಕು, ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಅನುಭವಿಸುವಂತಹ ಯಾವುದೇ ಕೇಸ್ ಇದ್ರೂ ಆ ವ್ಯಕ್ತಿಯ ಬಳಿ, ಆರೋಪಿಯ ಬಳಿ ಇರುವಂತಹ ಲೈಸೆನ್ಸ್ ಇರುವಂತಹ ಗನ್ನುಗಳನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಈಗ ದರ್ಶನ್ ಪ್ರಕರಣದಲ್ಲೂ ಕೂಡ ಹಾಗೆ ಆಗಿರುವಂಥದ್ದು. ಈ ಹಿಂದೆ ದರ್ಶನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ಗೆ ಪತ್ರವೊಂದನ್ನು ಬರೆದಿದ್ರು. ದಯಮಾಡಿ ನಾನು ಸೆಲೆಬ್ರಿಟಿ, ನನ್ನ ರಕ್ಷಣೆಗಾಗಿ ಗನ್ನು ಬೇಕು, ಯಾವುದೇ ಕಾರಣಕ್ಕೂ ಇದನ್ನು ತೆಗೆದುಕೊಳ್ಳುವಂತಹ ಕೆಲಸ ಮಾಡಬೇಡಿ ಅಂಥೇಳಿ ಮನವಿ ಮಾಡಿಕೊಂಡಿದ್ರು. ಆದರೂ ಕೂಡ ಈಗ ದರ್ಶನ್ ಅವರ ಬಳಿ ಇರುವಂತಹ ಲೈಸೆನ್ಸ್ಡ್ ಗನ್ ಏನಿದೆ ಅದನ್ನು ಕೊಡಬೇಕು ಅನ್ನುವಂತಹ ನೋಟಿಸ್ ಪಾಸ್ ಆಗಿರುವಂಥದ್ದು. ಸದ್ಯದರಲ್ಲಿಯೇ ಅದನ್ನು ವಶಕ್ಕೆ ಪಡೆಯೋದಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಈ ಕೇಸ್ ಇತ್ಯರ್ಥ ಆಗುವವರೆಗೂ ಕೂಡ ದರ್ಶನ್ ಅವರಿಗೆ ಆ ಗನ್ ಸಿಗಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಈ ಮೂಲಕ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ಗೆ ಪೊಲೀಸರು ಮತ್ತೊಂದು ಶಾಕ್ ಅನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಅವರ ಜಾಮೀನು ಅರ್ಜಿಯನ್ನು ವಜಾಗೊಳಿಸಬೇಕು, ರದ್ದುಗೊಳಿಸಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರಲಾಗಿದೆ. ಈಗ ಮತ್ತೊಂದು ಶಾಕನ್ನು ಪೊಲೀಸ್ ಕಡೆಯಿಂದ ಈಗ ದರ್ಶನ್ಗೆ ಕೊಟ್ಟಿರುವಂಥದ್ದು. ಅದು ಲೈಸೆನ್ಸ್ ಗನ್ ಏನಿದೆ ಅದನ್ನು ಸದ್ಯಕ್ಕೆ ದರ್ಶನ್ಗೆ ವಾಪಸ್ ಮಾಡಲ್ಲ. ಈ ಕೇಸ್ ಇತ್ಯರ್ಥವಾಗುವವರೆಗೂ ಕೂಡ ದರ್ಶನ್ ಅವರ ಕೈಗೆ ಆ ಗನ್ ಸಿಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ದರ್ಶನ್ ಅವರು ಈಗ ಏನು ಮಾಡ್ತಾರೆ ಅನ್ನೋದು ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ. ಇದನ್ನೇನಾದರೂ ಪ್ರಶ್ನೆ ಮಾಡಿ ಮತ್ತೊಂದು ಹಂತದ ಕಾನೂನು ಸಂಘರ್ಷಕ್ಕೆ ಏನಾದರೂ ಮುಂದಾಗ್ತಾರಾ ಕಾದು ನೋಡಬೇಕಿದೆ. ಕಾರಣ ಈ ಹಿಂದೆ ದರ್ಶನ್ ಪೊಲೀಸರು ಸೀಸ್ ಮಾಡಿದಂತಹ ದುಡ್ಡು, ಅವ್ರ ಮನೆಯಲ್ಲಿ ಸಿಕ್ಕಂತಹ ದುಡ್ಡನ್ನು ವಾಪಸ್ ಕೊಡಬೇಕು ಅಂಥೇಳಿ ಕಾನೂನು ಸಂಘರ್ಷಕ್ಕೆ ಮುಂದಾಗಿದ್ರು. ಹೀಗೆ ಹಂತ ಹಂತವಾಗಿ ಈಗ ಗನ್ ವಿಚಾರಕ್ಕೂ ಕೂಡ ಕಾನೂನು ಹೋರಾಟಕ್ಕೆ ಏನಾದರೂ ಮುಂದಾಗ್ತಾರಾ, ಏನು ಕತೆ ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ನಟ ದರ್ಶನ್ಗೆ ಮತ್ತೊಂದು ಶಾಕ್. ಲೈಸೆನ್ಸ್ ಗನ್ ಅನ್ನ ಸರೆಂಡರ್ ಮಾಡಲಿಕ್ಕೆ ಪೊಲೀಸರಿಂದ ನೋಟಿಸ್ ಸರ್ವಾಗಿದೆ. ದರ್ಶನ್ಗೆ RR ನಗರದ ಪೊಲೀಸರಿಂದ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ. ದರ್ಶನ್ಗೆ ನಿನ್ನೆಯೇ ನೋಟಿಸ್ ಅನ್ನ ಪೊಲೀಸರು ಕೊಟ್ಟಿದ್ದಾರೆ. ನಟ ದರ್ಶನ್ಗೆ ಈ ಮೂಲಕ ಮತ್ತೊಂದು ಶಾಕ್ ಅನ್ನ ಪೊಲೀಸ್ ಕೊಟ್ಟಿರುವಂತಹದ್ದು. ಅವರ ಬಳಿ ಇರುವಂತಹ ಲೈಸೆನ್ಸ್ ಗನ್ ಏನಿದೆ ಅದನ್ನ ಸರೆಂಡರ್ ಮಾಡಿ ಅಂಥೇಳಿ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ. ಈಗ ದರ್ಶನ್ ಗನ್ನನ್ನು ಸರೆಂಡರ್ ಮಾಡ್ತಾರಾ ಅಥವಾ ಮತ್ತೇನಾದರೂ ಮನವಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರಾ ಅಥವಾ ಕಾನೂನಿನ ಹೋರಾಟಕ್ಕೆ ಏನಾದರೂ ಮುಂದಾಗ್ತಾರಾ, ಇವೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ. ಹೇಳಿ ಕೇಳಿ ದರ್ಶನ್ ಸೆಲೆಬ್ರಿಟಿ, ಅವ್ರು ಹೋದಂತಹ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯ ಜನರು ಸೇರ್ತಾರೆ. ಜೊತೆಗೆ ಅವರ ರಕ್ಷಣೆಗೋಸ್ಕರ ಸಹಜವಾಗಿ ಅವರು ಗನ್ ಬೇಕು ಅಂಥೇಳಿ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಮನವಿ ಮಾಡಿಕೊಂಡು ಕಮಿಷನರ್ಗೆ ಪತ್ರ ಕೂಡ ಬರೆದಿದ್ರು. ಆ ಪತ್ರ ಬರೆದಾದ ಮೇಲೂ ಕೂಡ ನೀವು ಲೈಸೆನ್ಸ್ ಕೊಡಬೇಕು ಅಂಥೇಳಿ ಪೊಲೀಸ್ ಇಲಾಖೆ ಹೇಳ್ತಾ ಇದೆ. ಹಾಗಾಗಿ ದರ್ಶನ್ ಅವರ ಮುಂದಿನ ಹಾದಿ ಗನ್ನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿರುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ, ಈಗಿರುವಂತಹ ಪ್ರಶ್ನೆ. ಲೈಸೆನ್ಸ್ ಗನ್ನನ್ನು ಸರೆಂಡರ್ ಮಾಡಿ ನಮ್ಮ ಸುಪರ್ದಿಗೆ ಕೊಡಿ ಅಂಥೇಳಿ ಪೊಲೀಸರು ಈಗ ನೋಟಿಸನ್ನು ಹೊರಡಿಸಿದ್ದಾರೆ. ಬಹುತೇಕ ದರ್ಶನ್ ಈ ಲೈಸೆನ್ಸ್ ಇರುವಂತಹ ಗನ್ನನ್ನು ಪೊಲೀಸರಿಗೆ ಕೊಡಬೇಕಾಗುತ್ತೆ. ಅದಾದ ಮೇಲೆ ಕೋರ್ಟ್ಗೆ ಹೋಗಿ ಮನವಿ ಮಾಡಿಕೊಂಡು ಅಲ್ಲೇನಾದರೂ ಕಾನೂನು ಹೋರಾಟ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈಗ ಪೊಲೀಸರೇನೋ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ನಿಮ್ಮ ಬಳಿ ಇರುವಂತಹ ಲೈಸೆನ್ಸ್ ಗನ್ ಅನ್ನ ನಮ್ಮ ಸುಪರ್ದಿ ಕೊಡಿ ಅಂಥೇಳಿ. ಈಗ ಗನ್ ಬೇಕು ಅನ್ನುವಂತಹ ನಿರ್ಧಾರದಲ್ಲಿ ದರ್ಶನ್ ಇದ್ದಾರೆ. ಹಾಗಾಗಿ ಗನ್ನನ್ನು ಪಡೆಯುವಂತಹ ನಿಟ್ಟಿನಲ್ಲಿ ದರ್ಶನ್ ಅವರ ಮುಂದಿನ ಹೋರಾಟ ಹೇಗಿರುತ್ತೆ ಅಂಥೇಳಿ, ಕಾನೂನಿನ ಮೂಲಕ ಹೋದ್ರೆ ಅವ್ರಿಗೆ ಏನಾದರೂ ಸಿಗುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂತ ಹೇಳಿ ನಾಗೇಶ್? ದರ್ಶನ್ ಅವರಿಗೆ ನೋಟಿಸ್ ಅನ್ನ RR ನಗರ ಪೊಲೀಸರಿಂದ ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಅವರ ಬಳಿ ಇರುವಂತಹ ಲೈಸೆನ್ಸ್ಡ್ ಗನ್ ಏನಿದೆ ಅದನ್ನ ಸರೆಂಡರ್ ಮಾಡುವಂತೆ RR ನಗರ ಪೊಲೀಸರು ನಿನ್ನೆ
ನಟ ದರ್ಶನ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯವಾಗಿರುವಂತದ್ದು. ಅವರ ಮೇಲೆ ಕೊಲೆ ಆರೋಪ, ಕಿಡ್ನಾಪ್ ಸೇರಿದಂತೆ ಗಂಭೀರವಾದ ಪ್ರಕರಣ ಇರುವ ಕಾರಣಕ್ಕಾಗಿ ಅವರ ಬಳಿ ಇದ್ದಂತಹ ಲೈಸೆನ್ಸ್ಡ್ ಗನ್ ಅನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಅನ್ನ ಆರಂಭದಲ್ಲಿ ಪೊಲೀಸರು ಕೊಟ್ಟಿದ್ರು. ಅದಾದ ಬಳಿಕ ದರ್ಶನ್ ಕೂಡ ಪೊಲೀಸರ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ರು. ನಾನು ಯಾವುದೇ ರೀತಿಯ ಮಿಸ್ಯೂಸ್ ಅನ್ನ ಮಾಡ್ಕೊಂಡಿಲ್ಲ, ನನ್ನ ಲೈಸೆನ್ಸ್ಡ್ ಗನ್ ಅನ್ನ ಈ ಒಂದು ಪ್ರಕರಣದಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿಲ್ಲ, ನಾನೊಬ್ಬ ಸೆಲೆಬ್ರಿಟಿ ಆಗಿರುವಂತ ಕಾರಣಕ್ಕಾಗಿ ಈ ಲೈಸೆನ್ಸ್ ಗನ್ ಅನ್ನ ನಾನು ಮತ್ತೆ ಮುಂದುವರಿಸಲಿಕ್ಕೆ ನೀವು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಪೊಲೀಸರು ದರ್ಶನ್ ಅವರ ಮನವಿಯನ್ನ ತಿರಸ್ಕರಿಸಿ ಅವರ ಬಳಿ ಇರುವಂತ ಲೈಸೆನ್ಸ್ಡ್ ಗನ್ ಅನ್ನ ಸರೆಂಡರ್ ಮಾಡ್ಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಇತ್ತು. ಅದಾದ ಬಳಿಕ ಯಾವಾಗ ನಗರ ಪೊಲೀಸ್ ಆಯುಕ್ತರು ಅವರ ತಾತ್ಕಾಲಿಕವಾಗಿ ಈ ಕೇಸ್ ತನಿಖೆ ಮುಗಿಯುವವರೆಗೂ ಅವರ ಬಳಿ ಇರುವಂತ ಲೈಸೆನ್ಸ್ಡ್ ಗನ್ ಅನ್ನ ಅಮಾನತಿನಲ್ಲಿಡಲು ನಗರ ಪೊಲೀಸರು ಆದೇಶ ಮಾಡ್ತಿದ್ದಂತೆ ನಿನ್ನೆ RR ನಗರ ಪೊಲೀಸರಿಂದ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಹಾಗಾಗಿ ದರ್ಶನ್ ಪರಿಸ್ಥಿತಿ ಸದ್ಯ ಈಗ ಅವರ ಬಳಿ ಇರುವಂತ ಲೈಸೆನ್ಸ್ಡ್ ಗನ್ ಅನ್ನ ಸರೆಂಡರ್ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿ ದರ್ಶನ್ ಇರುವಂತದ್ದು. ಅದಾದ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮನವಿಯನ್ನ ತಿರಸ್ಕರಿಸಿ ಈ ಒಂದು ಪ್ರಕರಣದಲ್ಲಿ ಅವರ ಲೈಸೆನ್ಸ್ಡ್ ಗನ್ ಪಡಿಲಿಕ್ಕೆ ಪೊಲೀಸರು ಮುಂದಾಗಿರುವುದನ್ನ ಪ್ರಶ್ನೆ ಮಾಡಿ ಮೇ ಬಿ ಕೋರ್ಟಿಗೆ ಹೋಗುವ ಸಾಧ್ಯತೆಗಳು ಕೂಡ ಇರಬಹುದು. ಯಾಕಂದ್ರೆ ನಾನೊಬ್ಬ ಸೆಲೆಬ್ರಿಟಿ ಆಗಿರುವಂತ ಕಾರಣಕ್ಕಾಗಿ ಈ ನನಗೆ ಕೊಟ್ಟಿದ್ದಂತ ಲೈಸೆನ್ಸ್ಡ್ ಗನ್ ಏನಿದೆ ಅದನ್ನ ನಾನು ಯಾವುದೇ ಕಾರಣಕ್ಕಾಗೂ ನಾನು ಇದ್ದಂತ ಪ್ರಕರಣದಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಹಾಗಾಗಿ ನನಗೆ ಲೈಸೆನ್ಸ್ಡ್ ಗನ್ ಅನಿವಾರ್ಯತೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಕೋರ್ಟ್ ಮೆಟ್ಟಿಲಿರುವ ಸಾಧ್ಯತೆಗಳು ಕೂಡ ಇರುವ ಸಾಧ್ಯತೆ ಇರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.